ಯುವತಿಯರ ಅಶ್ಲೀಲ ಫೋಟೋ ಮತ್ತು ವಿಡಿಯೋ ಮಾಡ್ತಿದ್ದವನನ್ನ ಪೊಲೀಸರು ಲಾಕ್ ಮಾಡಿರುವಂತ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ। ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದ ಈತ 10ಕ್ಕೂ ನಕಲಿ ಅಕೌಂಟ್ಗಳನ್ನು ಮಾಡಿ 90ಕ್ಕೂ ಹೆಚ್ಚು ನಕಲಿ ಇಮೇಲ್ ಐಡಿಗಳನ್ನು ಬಳಸಿ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದ, ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದ। ಇನ್ನು ಈತನ ಫೋನ್ನಲ್ಲಿ 13,000ಕ್ಕೂ ಹೆಚ್ಚು ಮಹಿಳೆಯರ ಫೋಟೋಗಳಿತ್ತು। ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಆರೋಪಿ ಪ್ರಸಾದ್ ಸಿಂಗ್ ಎಂಬ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ। ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿ। ಶಿವಾನಂದ್, ಈತನ ಹಿನ್ನೆಲೆ ಏನು? ಈತ ಮೂಲತಃ ಬಳ್ಳಾರಿಯವನೇನಾ? ರಕ್ಷತ್, ಮುಖ್ಯವಾಗಿ ಮಹಿಳೆಯರಿಗೆ ನಗ್ನ ಚಿತ್ರಗಳನ್ನ ಕಳಿಸಿ ವಂಚನೆ ಮಾಡ್ತಾ ಇದ್ದಂತ ಕಿರುಕುಳವನ್ನ ನೀಡುತ್ತಿದ್ದಂತ ಆರೋಪಿಯನ್ನ ಈಗ ಸಂಡೂರಿನಲ್ಲಿ ಮುಂಬೈ ಪೊಲೀಸರು ಬಂಧನ ಮಾಡಿರುವಂತದ್ದು। ಅಂದ್ರೆ ಕಳೆದ 1 ವರ್ಷಗಳಿಂದ ಈತ ನಕಲಿ ಅಕೌಂಟ್ಗಳ ಮೂಲಕ ಅಂದ್ರೆ ಒಂದಷ್ಟು ಏನು ಮಹಿಳೆಯರು ಮತ್ತೆ ಹುಡುಗಿಯರ ಏನು ಯುವತಿಯರನ್ನ ಪರಿಚಯ ಅಂದ್ರೆ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯನ ಮಾಡ್ಕೊಳ್ತಾ ಇದ್ದ ಆತ। ಪರಿಚಯ ಆದಂತ ಸಂದರ್ಭದಲ್ಲಿ ಆತನಿಗೆ ನಗ್ನವಾಗಿ ವಿಡಿಯೋ ಕರೆಗಳನ್ನ ಮಾಡುವಂತೆ ಅವ್ರಿಗೆ ಮನವಿಯನ್ನ ಮಾಡ್ತಾ ಇದ್ದ। ಆದ್ರೆ ಒಂದ್ ವೇಳೆ ಅವ್ರು ಏನಾದ್ರು ಅವನ ಕೋರಿಕೆಗೆ ಒಪ್ಪದೆ ಹೋದಂತ ಒಂದು ಸಂದರ್ಭದಲ್ಲಿ ಅವರ ಭಾವಚಿತ್ರಗಳನ್ನ ಎಡಿಟ್ ಮಾಡುವ ಮೂಲಕ ಅವುಗಳನ್ನ ಹರಿದ್ಬಿಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದ। ಈ ಒಂದು ಕುರಿತಾಗಿ ಮುಂಬೈನ ವಿದ್ಯಾರ್ಥಿನಿಯೊಬ್ರು ಏನು ದೂರನ್ನ ಕೊಟ್ಟಿರ್ತಾರೆ, ಅಂದ್ರೆ ಸೈಬರ್ ಕ್ರೈಮ್ ಮುಂಬೈನ ಸೈಬರ್ ಕ್ರೈಮ್ಗೆ ದೂರನ್ನ ನೀಡ್ತಾರೆ। ಆ ಒಂದು ದೂರನ್ನ ಆಧರಿಸಿ ಏನು ಪ್ರಶಾಂತ್ ಸಿಂಗ್ ಅನ್ನುವಂತ ಅಂದ್ರೆ ಈಗಾಗಲೇ ಏನು ಬಂಧಿತ ಆರೋಪಿ ಏನಿದ್ದಾನೆ ಈತ ಸಂಡೂರ್ನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನುವಂತ ಒಂದು ಮಾಹಿತಿ ಇತ್ತು। ಆ ಒಂದು ಆಧಾರದ ಅಂದ್ರೆ ತಾಂತ್ರಿಕ ಆಧಾರವನ್ನ ಇಟ್ಟುಕೊಂಡು ಆತನ ಜಾಡು ಹಿಡಿದಂತ ಮೊಬೈಲ್ ಪೊಲೀಸರು ಸಂಡೂರಿನಲ್ಲಿ ಬಂಧನ ಕೂಡ ಮಾಡಿರುವಂತದ್ದು। ಜೊತೆಗೆ ಈತನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಚೆಕ್ ಅನ್ನ ಮಾಡತಕ್ಕಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಒಂದು ಏನು ನಕಲಿ ಐಡಿಗಳು ಅಂದ್ರೆ ಇಮೇಲ್ ಐಡಿಗಳು ಕೂಡ ಸಿಕ್ಕಿರುವಂತದ್ದು। ಜೊತೆಗೆ 13,000ಕ್ಕೂ ಹೆಚ್ಚು ಮಹಿಳೆಯರ ಫೋಟೋಗಳು ಅಂದ್ರೆ ಮೊಬೈಲ್ ನಲ್ಲಿ ತೆಗೆದುಕೊಂಡಂತ ಸ್ಕ್ರೀನ್ ಶಾಟ್ ಫೋಟೋಗಳು ಕೂಡ ಸಿಕ್ಕಿರುವಂತದ್ದು। ಇವುಗಳನ್ನ ಆಧರಿಸಿ ಈಗ ಏನು ಆರೋಪಿಯನ್ನ ಬಂಧನ ಮಾಡಿಕೊಂಡು ಮುಂಬೈಗೆ ಕರೆದುಕೊಂಡು ಹೋಗಿರುವಂತದ್ದು। ಈತ ಸಾಕಷ್ಟು ಅಂದ್ರೆ ದೆಹಲಿಯಲ್ಲೂ ಕೂಡ ಏನು ಕಂಪ್ಯೂಟರ್ ಆಧಾರಿತ ಶಿಕ್ಷಣವನ್ನ ಪಡೆದಿದ್ದ। ಜೊತೆಗೆ ಈತ ಹ್ಯಾಕರ್ ಆಗಿದ್ದ ಅನ್ನುವಂತ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು। ಜೊತೆಗೆ ನಕಲಿ ಖಾತೆ ರಚಿಸಿ ಏನು ಅಶ್ಲೀಲ ಫೋಟೋಗಳನ್ನ ಎಡಿಟ್ ಮಾಡಿ ಆ ಮಹಿಳೆಯರ ಫೋಟೋಗಳನ್ನ ಹಿಡಿಬಿಡ್ತಾ ಇದ್ದ। ಹೀಗಾಗಿ ಆ ಒಂದು ಕಿರುಕುಳದ ಆಧಾರದ ಮೇಲೆ ಈಗಾಗಲೇ ಶುಭಂ ಕುಮಾರ್ ಮನೋಜ್ ಪ್ರಸಾದ್ ಅನ್ನುವಂತ ಯುವಕರನ್ನೀಗ ಬಂಧಿಸಿರುವಂತದ್ದು। ರಕ್ಷತ್, ಥ್ಯಾಂಕ್ ಯು ಶಿವಾನಂದ್ ಮಾಹಿತಿಗೆ। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।